ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೀತಾ ಮಂಜು ಗುಬ್ಬಿಗೌಡು ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇದು ಬಂದು ಎಸ್ಟರ್ಡೇ ಈವ್ನಿಂಗ್ ವ್ಲಾಗು. ಸಂಜೆ ಮಗ ಚುರುಮುರಿ ಮಾಡ್ಕೊಡಮ್ಮ ಅಂತ ಕೇಳ್ತಾ ಇದ್ದ. ಅದಕ್ಕೋಸ್ಕರ ಚುರುಮುರಿ ರೆಸಿಪಿ ಮಾಡೋಣ ಅಂತೇಳಿ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೆ. ಮಗ ಬಂದು ಸ್ಕೂಲಿಂದ ಬಂದಿದ್ನಲ್ಲ, ಹಾಗಾಗಿ ಅವನ ಹತ್ರನೇ ಈ ವಿಡಿಯೋನ ಮಾಡಿಸ್ಕೊಳ್ತಿದ್ದೆ. ನಾವೇನೇ ವಿಡಿಯೋ ಶೂಟು ಮಾಡಿಕೊಂಡು ಇಲ್ಲಿ ಬೇರೆ ಈ ಕೆಲಸನೂ ಮಾಡಿಕೊಂಡು ಮಾಡೋದಕ್ಕೆ ತುಂಬ ಒಂಥರ ಹಿಂಸೆ ಅನಿಸುತ್ತೆ. ಅದರಿಂದ ಅವನು ಸ್ಕೂಲಿಂದ ಬಂದು ಫ್ರೀ ಇದ್ನಲ್ಲ, ಹಾಗಾಗಿ ಆ ಮಗನ ಹತ್ರ ಹೇಳಿ ವಿಡಿಯೋನ ಮಾಡಿಸ್ಕೊಳ್ತಾ ಇದ್ದೆ. ಚುರುಮುರಿಗೆ ನಾರ್ಮಲಾಗಿ ಎಲ್ಲ ಹೇಗೆ ಮಾಡ್ತಾರೆ ಹಾಗೇ ನಾನು ಮಾಡ್ಕೊಳ್ಳೋದು. ಬಟ್ ನಾನು ಹೇಗೆ ಮಾಡ್ತೀನಿ ಅಂತೇಳಿ, ಕೆಲವೊಬ್ಬರು ಕೆಲವೊಂದೊಂದು ಟೇಸ್ಟ್ ವೈಸ್ ಮಾಡ್ತಾರೆ. ನಾನು ಹೇಗೆ ಮಾಡ್ತೀನಿ ಅಂಥೇಳಿ ಆ ವಿಡಿಯೋನ ಇಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ ಅಷ್ಟೇ. ನಾನು ಫಸ್ಟು ಚಿಕ್ಕದಾಗಿ ಒಂದು ಈರುಳ್ಳಿನ ಹೆಚ್ಚಿಟ್ಕೊಂಡೆ, ಅದಕ್ಕೆ ಸ್ವಲ್ಪ ಸೌತೆಕಾಯಿನ ಸೇರಿಸ್ಕೊಂಡೆ, ಅದನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನು ಸೇರಿಸ್ಕೊಂಡೆ. ನೆಕ್ಸ್ಟು ಕ್ಯಾರೆಟ್ನ ಈ ರೀತಿ ಕ್ರಿಯೇಟ್ ಮಾಡಿಕೊಂಡು ಅದನ್ನು ರೆಡಿ ಮಾಡಿಕೊಂಡೆ. ನಾನಿಲ್ಲಿ ಯಾವುದೇ ರೀತಿ ಸ್ವಲ್ಪ ಚಟ್ನಿ, ಪುದೀನ ಚಟ್ನಿ ಟೈಪು ರುಬ್ಕೊಂಡು ಅದನ್ನು ಸೇರಿಸ್ಕೊಂಡು ಮಾಡ್ತಾರೆ. ಆ ರೀತಿ ನಾನಿಲ್ಲಿ ಮಾಡ್ತಿಲ್ಲ, ಡೈರೆಕ್ಟ್ ಹಾಗೇ ಖಾರನ ಸೇರಿಸ್ಕೊಂಡು ಮಾಡ್ತಿದ್ದೀನಿ. ಆ ರೀತಿ ಮಾಡಿದ್ರೂ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಅಂದರೆ ಪುದೀನ, ಕೊತ್ತಂಬರಿ ಸೊಪ್ಪು ಮತ್ತು ಈ ಮೆಣಸಿನ್ಕಾಯಿ ಇದೆಲ್ಲನೂ ರುಬ್ಬಿಟ್ಟು ಒಂಥರ ಚಟ್ನಿ ಟೈಪ್ ಆಗುತ್ತೆ, ಗ್ರೀನ್ ಚಟ್ನಿ ಥರ. ಅದನ್ನು ಚುರುಮುರಿಗೆ ಬಳಸ್ಕೊಂಡು ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಬಟ್ ಇವತ್ತು ನಾನು ಆ ಥರನೂ ಮಾಡ್ತಿರ್ತೀನಿ, ಬಟ್ ಇವತ್ತು ಆ ರೀತಿ ಮಾಡ್ತಿಲ್ಲ. ಮಾಮೂಲಿ ನಾರ್ಮಲಾಗೆ ಮಾಡಿಕೊಂಡೆ. ಅದಕ್ಕೆ ಸ್ವಲ್ಪ ಅಂದರೆ ಕೆಲವೊಂದು ಸರಿ ನಿಂಬೆಹಣ್ಣ ಸೇರಿಸ್ಕೊಳ್ಳೋದ್ರಿಂದ ಟೊಮೆಟೊ ಏನು ಹಾಕ್ಕೊಳ್ಳೋಂಗಿಲ್ಲ, ಆಪ್ಷನಲ್ಲು. ನಾನು ನಿಂಬೆಹಣ್ಣ ಸೇರಿಸ್ಕೊಂಡ್ರೂ ಇಲ್ಲಿ ಸ್ವಲ್ಪ ಟೊಮೆಟೊ ಚಿಕ್ಕದಾಗಿರೋ ಒಂದು ಟೊಮೆಟೊ ಕೂಡ ಸೇರಿಸ್ಕೊತಿದ್ದೀನಿ. ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪನ್ನ ಚಿಕ್ಕದಾಗಿ ಹೆಚ್ಚಿಬಿಟ್ಟು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅಂದರೆ ಟೊಮೆಟೊ ಹುಳಿ ಇರಲಿಲ್ಲ, ಅದರಿಂದ ಒಂದು ಹಾಕ್ಕೊಂಡೆ. ಹುಳಿ ಟೊಮೆಟೊ ಎಲ್ಲ ಹಾಕ್ಕೊಂಡ್ರೆ ತೀರಾ ಹುಳಿ ಅನಿಸ್ಬಿಡುತ್ತೆ, ಅದರಿಂದ ಇದು ಹುಳಿ ಟೊಮೆಟೊ ಅಲ್ಲ, ಅದಕ್ಕೆ ಅದನ್ನು ಚಿಕ್ಕದೊಂದನ್ನು ಸೇರಿಸ್ಕೊಂಡೆ. ಮೆಣಸಿನ್ಕಾಯಿನೂ ಅಷ್ಟೇ ನಾನು ಹಾಕಲ್ಲ, ಇದು ಖಾರ ಇರಲಿಲ್ಲ, ಅದರಿಂದ ಒಂದನ್ನು ಹಾಗೆ ಸುಮ್ಮನೆ ಜಸ್ಟ್ ಲೈಟಾಗಿ ಹಾಕಿ ಲಾಸ್ಟಲ್ಲಿ ಎತ್ತಾಕ್ಬೋದಲ್ಲ ಅಂಥೇಳಿ ಹಾಕ್ಕೊಂಡೆ. ಅಂದರೆ ಇಲ್ಲಿ ಖಾರನ ಚಟ್ನಿ ಟೈಪ್ ಮಾಡ್ಕೊಳ್ತಿರ್ಲಿಲ್ವಲ್ಲ, ಅದರಿಂದ ಹಾಗೆ ಡೈರೆಕ್ಟು ಒಂದೇ ಒಂದು ಮೆಣಸಿನ್ಕಾಯಿನ ಕಟ್ ಮಾಡಿಬಿಟ್ಟು ದೊಡ್ಡದಾಗಿ ಹೆಚ್ಚಿಬಿಟ್ಟು, ಅಂದರೆ ಅದು ಮಿಕ್ಸ್ ಮಾಡಿ ಸೈಡ್ಗೆ ಎತ್ತಾಕೋಣ ಅಂಥೇಳಿ ಹಾಕ್ಕೊಂಡೆ. ನೆಕ್ಸ್ಟು ಅದಕ್ಕೆ ಸ್ವಲ್ಪ ಅಚ್ಚ ಖಾರದ ಪುಡಿನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದು ಖಾರ ಇರೋದ್ರಿಂದ ಸ್ವಲ್ಪನೇ ಹಾಕ್ಕೊಂಡೆ, ಅಂದರೆ ಮಕ್ಕಳಿಗೆಲ್ಲ ಕೊಡಬೇಕಲ್ಲ ಅದರಿಂದ. ಹಾಗೆಯೇ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿಬಿಟ್ಟು ಅದ್ರ ಜೊತೆಗೆ ನಾನೇನೆಂದರೆ ಸ್ವಲ್ಪ ಒಂದು 1/4 ಸ್ಪೂನಷ್ಟು ಶುಗರ್ ಕೂಡ ಆ್ಯಡ್ ಮಾಡ್ತೀನಿ. ಯಾಕಂದರೆ ಅದು ಟೊಮೆಟೊ ಮತ್ತು ನಿಂಬೆಹಣ್ಣೆಲ್ಲ ಯೂಸ್ ಮಾಡಿರ್ತೀವಲ್ಲ, ಹುಳಿ ಇರೋದ್ರಿಂದ ಶುಗರ್ನ ಆ್ಯಡ್ ಮಾಡೋದ್ರಿಂದ ಏನಂದರೆ ಟೇಸ್ಟ್ ಬಂದು ಬ್ಯಾಲೆನ್ಸ್ ಆಗುತ್ತೆ, ಸ್ವಲ್ಪ ಎಕ್ಸ್ಟ್ರಾ ಏನೋ ಟೇಸ್ಟ್ ಕೊಡುತ್ತೆ. ಅದಕ್ಕೋಸ್ಕರ ನಾನು ಶುಗರ್ನ ಸ್ವಲ್ಪ ಹಾಕ್ಕೊಳ್ತಿರ್ತೀನಿ. ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ಅದೆಲ್ಲನೂ ಮಿಕ್ಸ್ ಮಾಡಿ ಒಂದು 2 ಮಿನಿಟ್ಸು, ಅಂದರೆ ಶುಗರ್ ಹಾಕಿರೋದ್ರಿಂದ ಸ್ವಲ್ಪ ನೀಟಾಗಿ ಮೆಲ್ಟ್ ಆಗಲಿ ಅಂತೇಳಿ ಮಿಕ್ಸ್ ಮಾಡಿ ಎತ್ತಿಟ್ಬಿಟ್ಟು, ಸೈಡಲ್ಲಿ ಕಡಲೆ ಪುರಿ ಬರುತ್ತಲ್ಲ, ಅದನ್ನು ನೀಟಾಗಿ ಸ್ವಲ್ಪ ಎಲ್ಲ ಕ್ಲೀನಾಗಿ ಮಾಡಿಕೊಂಡು ಪಾತ್ರೆಗೆ ಹಾಕ್ಕೊಂಡು ಅದೇನು ಮಸಾಲೆನ ರೆಡಿ ಮಾಡಿಬಿಟ್ಟು ಎಲ್ಲ ಎತ್ತಿಟ್ಕೊಂಡಿದ್ದೋ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಇದು ಚುರುಮುರಿ ರೆಸಿಪಿ ಸಾಮಾನ್ಯ ಎಲ್ಲರಿಗೂ ಗೊತ್ತಿರುತ್ತೆ. ನಾನು ನಿನ್ನೆ ಈವ್ನಿಂಗ್ ವ್ಲಾಗ್ನ ಅಲ್ಲಿಗೆ ಲಾಸ್ಟ್ ಮಾಡಿದೆ, ಇನ್ನು ಕಂಟಿನ್ಯೂ ಮಾಡೋಕ್ಕೆ ಹೋಗಲಿಲ್ಲ. ಇದು ಇವತ್ತಿನ ಮಾರ್ನಿಂಗ್ ವ್ಲಾಗ್ ಆಗಿರುತ್ತೆ, ಅಂದರೆ ಶುಕ್ರವಾರದ್ದು ಬೆಳಗ್ಗಿನ ವ್ಲಾಗು. ಇವತ್ತು ಟಿಫನ್ಗೆ ನಾನು ಶಾವಿಗೆ ಉಪ್ಪಿಟ್ಟನ್ನ ಮಾಡ್ಕೊಳ್ತಾ ಇದ್ದೆ. ಅದಕ್ಕೆ ಸ್ವಲ್ಪ ಲೈಟಾಗಿ ಮಕ್ಕಳು ತರಕಾರಿ ಎಲ್ಲ ಸೈಡ್ಗೆ ಎತ್ತಿಟ್ಬಿಡ್ತಾರೆ, ಅದರಿಂದ ಲೈಟಾಗಿ ತರಕಾರಿಗಳನ್ನ ಜಾಸ್ತಿ ಸೇರಿಸ್ಕೊಳ್ಳಿಲ್ಲ.
ಇದು ಬಾಕ್ಸ್ಗೆ ಬಂದು ಸಲಾಡ್ ಥರ ಇವ್ರಿಗೆ ಲಂಚ್ ಬಾಕ್ಸ್ಗೆ ನಮ್ಮ ಮನೆಯವ್ರಿಗೆ ಕೊಡೋದ್ರಿಂದ ಅದನ್ನು ಸೈಡಲ್ಲಿ ಟಿಫನ್ ಕೆಲಸದ ಜೊತೆಗೆ ಈ ಬಾಕ್ಸದು ಏನೇನು ಲಂಚ್ ಬಾಕ್ಸ್ ಪ್ರಿಪ್ರೇಷನ್ ಅದು ಸೈಡಲ್ಲಿ ಮಾಡ್ಕೊಳ್ತಿದ್ದೆ. ಆಮೇಲೆ ಬಾಕ್ಸ್ ಹಾಗೇ ಮಧ್ಯಾಹ್ನ ಲಂಚ್ಗೆ ಕೊಡೋದ್ರಿಂದ ರೈಸ್ಗೂ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೆ. ಮಕ್ಕಳಿಗೇನೋ ಮಾರ್ನಿಂಗ್ ಟಿಫನ್ ಏನು ಮಾಡಿರ್ತೀನಿ ಅದೇ ಕೊಟ್ಟು ಕಳಿಸ್ತೀನಿ. ಹಸ್ಬೆಂಡ್ ಬಂದು ಅವ್ರಿಗೆ ಈ ರೈಸ್ ಜೊತೆಗೆ ಮಾಡಿರ್ತೀನಿ, ಅಂದರೆ ಮೊಸರನ್ನ ಇಲ್ಲ ಬೇರೆ ಏನಾದ್ರು ಕೊಡೋದ್ರಿಂದ ರೈಸ್ ಕೂಡ ಜೊತೆಗೆ ಸೈಡಲ್ಲಿ ಕೆಲಸದ ಜೊತೆ ಮಾಡ್ಕೊಳ್ತೀನಿ. ಹೀಗೆ ಶಾವಿಗೆ ಉಪ್ಪಿಟ್ಟು ಪ್ರಿಪೇರ್ ಆಯಿತು. ಅವ್ರಿಗೆ ವಾಟರ್ ಬಾಟಲ್ ಎಲ್ಲ ರೆಡಿ ಮಾಡಿ ಮಕ್ಕಳಿಗೆ ಇವತ್ತು ಸ್ನ್ಯಾಕ್ಸ್ಗೆ ಅಂತೇಳಿ ಬನಾನಾ ಮತ್ತು ಬಿಸ್ಕೆಟ್ಸ್ನ ಕಳಿಸ್ತಿದ್ದೀನಿ. ಇದು ಬಂದು ಡಾರ್ಕ್ ಫ್ಯಾಂಟಿಸಿ ಬಿಸ್ಕೆಟ್ಸು, ಅದನ್ನು ಇಬ್ಬರಿಗೂ ಒಂದೊಂದು ಹಾಕ್ಬಿಟ್ಟು ಸ್ವಲ್ಪ ಬನಾನನ ಜೊತೆಗೆ ಕೊಟ್ಟು ಕಳಿಸ್ದೆ. ಹಾಗೆಯೇ ಟೈಮ್ ಆಗಿರೋದ್ರಿಂದ ನಮ್ಮನೆ ಡೈಲಿ 8 ಅಷ್ಟರಲ್ಲಿ ಟಿಫನ್ನ ಕೊಟ್ಬಿಡ್ತೀನಿ. ಆಮೇಲೆ ಅವರು ರೆಡಿಯಾಗಿ ಹೋಗೋಕ್ಕೆಲ್ಲ ಟೈಮ್ ಸರಿ ಹೋಗುತ್ತೆ ಅಂತ ಅವರು ಕೊಟ್ಬಿಟ್ಟು, ಹಸ್ಬೆಂಡ್ಗೆ ಸ್ವಲ್ಪ ಕೋಲ್ಡ್ ಮತ್ತು ಕಾಫ್ ಥರ ಆಗಿತ್ತು. ಅದರಿಂದ ಇವತ್ತು ಮೊಸರನ್ನ ಕಳಿಸ್ತಿಲ್ಲ. ಮೊಸರನ್ನ ಕೊಡೋದು ಬೇಡ ಅಂತೇಳಿ ಇದನ್ನು ಸ್ವಲ್ಪ ಪೆಪ್ಪರ್ ರೈಸ್ ಥರ ಮಾಡಿ ಬಾಕ್ಸ್ಗೆ ಪ್ರಿಪೇರ್ ಮಾಡ್ತಿದ್ದೆ. ಅದಕ್ಕೆ ಏನಿಲ್ಲ, ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಒಂದೆರಡು ಜಜ್ಜಿಕೊಂಡು ಹಾಕ್ಕೊಂಡು ಸ್ವಲ್ಪ ಸಿಮೆಣ್ಸಿಕಾಯಿ ಕರಿಬೇವನ್ನ ಹಾಕ್ಕೊಂಡು ಸೇಮ್ ಒಗ್ಗರಣೆಗೆ ಹಾಕ್ಕೊಂಡು ಲಾಸ್ಟಲ್ಲಿ ಜೀರಿಗೆ ಮತ್ತು ಪೆಪ್ಪರ್ನ ಸ್ವಲ್ಪ ಕುಟ್ಬಿಟ್ಟು ಲೈಟಾಗಿ ಹಾಕ್ತಿದ್ದೆ ಅಷ್ಟೇ. ಅದಕ್ಕೆ ಸ್ವಲ್ಪ ಕೊತ್ತಂಬರಿನ ಹಾಕ್ಬಿಟ್ಟು ಬಾಕ್ಸ್ಗೆ ಇವತ್ತು ಅವ್ರಿಗೆ ಅದನ್ನೇ ಕೊಟ್ಟು ಕಳಿಸ್ದೆ, ಮೊಸರನ್ನ ಕೊಡಲಿಲ್ಲ. ಅದರಿಂದ ಇದೊಂದು ಮೊಸರನ್ನಾಗೆ ಬೇಗ ಆಗ್ತಿತ್ತು. ಇದೊಂದು ಒಂದು ಸ್ವಲ್ಪ ತೀರಾ ಶೀತ ಥರ ಇತ್ತಲ್ಲ ಅಂಥೇಳಿ ಈ ರೀತಿ ಅದೊಂದು ಎಕ್ಸ್ಟ್ರಾ ಕೆಲಸ ಆಯ್ತು ಅಷ್ಟೇ. ನೆಕ್ಸ್ಟು ಮಗನಿಗೆ ಬಂದು ಅವನು ಟಿಫನ್ ಎಲ್ಲ ಮುಗಿಸ್ಬಿಟ್ಟು ಹಾಗೇ ಟಿ ವಿ ನೋಡ್ತಾ ಕುಳಿತುಬಿಟ್ಟಿದ್ದ. ಅವನಿಗೂ ರೆಡಿ ಮಾಡಿ ಯೂನಿಫಾರ್ಮ್ ಎಲ್ಲ ಹಾಕಿ ಇನ್ನು ಅವ್ರ ಪಾಡಿಗೆ ಅವರು ಸ್ಕೂಲಿಗೆ ಹೋಗೋ ಅಷ್ಟರಲ್ಲಿ ಶೂಸ್ ಎಲ್ಲ ಹಾಕ್ಕೊಂಡು ಹೋಗೋಕ್ಕೆ ಸರಿ ಹೋಗುತ್ತೆ ಅಂಥೇಳಿ ಅವನ್ನ ರೆಡಿ ಮಾಡಿ ಕೂರಿಸ್ದೆ. ಇವನು ರೆಡಿ ಆದಮೇಲೆ ದೊಡ್ಡವನು ಅವನೇ ರೆಡಿ ಆಗ್ತಾನೆ. ಸ್ಕೂಲಿದ್ದೇನು ಪ್ರಾಬ್ಲಮ್ ಇಲ್ಲ, ಹೋಗ್ಬೇಕಾದ್ರೆ ಎಲ್ಲ ಅಂದರೆ ತೀರಾ ಲೇಟ್ ಮಾಡಿಬಿಡ್ತಾನೆ. ಅದರಿಂದ ನಾನು ಬ್ಯುಸಿ ಇದ್ದಾಗ ಅವನೇ ಯೂನಿಫಾರ್ಮ್ ಎಲ್ಲ ಹಾಕ್ಕೊಂಡು ರೆಡಿ ಆಗ್ತಾನೆ, ಫ್ರೀ ಇದ್ದಾಗ ಈ ರೀತಿ ರೆಡಿ ಮಾಡ್ಕೊಳ್ತಿದ್ದೆ. ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ನ ಬಂದು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇವತ್ತಿನ ಬ್ಲಾಗ್ ಬಂದು ಹೀಗಿತ್ತು. ನಿಮಗೆಲ್ಲ ಇದ್ರ ಬಗ್ಗೆ ಏನು ಅನ್ನಿಸ್ತದೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಕೀಪ್ ವಾಚಿಂಗ್ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.